ಕಿಚ್ಚನ ಬಳಿಕ ಬಿಗ್ ಬಾಸ್ ಶೋ ನಿರೂಪಣೆ ಮಾಡೋದು ಯಾರು? ಬಿಗ್ ಬಾಸ್ ಸೀಸನ್ 11 ಮುಕ್ತಾಯವಾಗಿದೆ. ಹನುಮಂತ ಲಮಾಣಿ ಟ್ರೋಫಿ ಗೆದ್ದು ಬೀಗಿದ್ದಾರೆ. ಇನ್ನು ಶೋಗೆ ಸುದೀಪ್ ಗುಡ್ ಬೈ ಹೇಳಿದ್ದಾರೆ. ಕೆಲ ದಿನಗಳ ಹಿಂದೆಯೇ ಕಿಚ್ಚ ಈ ನಿರ್ಧಾರ ಪ್ರಕಟಿಸಿದ್ದರು. ಆದರೆ ತಮ್ಮ ನಿರ್ಧಾರ ಬದಲಿಸುತ್ತಾರೆ ಎಂದು ಕೆಲವರು ಭಾವಿಸಿದ್ದರು. ಆದರೆ ಅದು ಸುಳ್ಳಾಗಿದೆ. ಸುದೀಪ್ ಇನ್ನು ಮುಂದೆ ಬಿಗ್ ಬಾಸ್ ನಿರೂಪಣೆ ಮಾಡಲ್ಲ ಎನ್ನುವುದು ತಮ್ಮ ನಿರ್ಣಯಕ್ಕೆ ಕಟ್ಟು ಬಿದ್ದಿದ್ದಾರೆ. ಹಾಗಿದ್ದರೆ ಮುಂದೆ ಯಾರು ಶೋ ನಿರೂಪಣೆ ಮಾಡ್ತಾರೆ ಎನ್ನುವ ಚರ್ಚೆ ಗ್ರಾಸವಾಗ್ತಾ ಇದೆ. ಬಿಗ್ ಬಾಸ್ ಶೋ ನಿರೂಪಣೆ ನಿಜಕ್ಕೂ ಸವಾಲಿನ ಕೆಲಸ. ಆದರೆ ಸುದೀಪ್ ಸರ್ ಬಹಳ ಯಶಸ್ವಿಯಾಗಿ ಅದನ್ನು ನಿಭಾಯಿಸಿದ್ದರು. ಹಿಂದಿ ಬಿಗ್ ಬಾಸ್ ನಿರೂಪಕ ಸಲ್ಮಾನ್ ಖಾನ್ ಕೂಡ ಕಿಚ್ಚ ಹಿಂದಿಕ್ಕೆ ಕನ್ನಡ ವೀಕ್ಷಕರ ಮನಗೆದ್ದಿದ್ದರು. ಆದರೆ ಇದೀಗ 11 ಸೀಸನ್ ಬಳಿಕ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸುದೀಪ್ ಬಳಿಕ ಯಾರು ಬಿಗ್ ಬಾಸ್ ಶೋ ನಿರೂಪಣೆ ಮಾಡಬಹುದು ಎನ್ನುವ ಕುತೂಹಲ ಮೂಡಿದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ನಡೀತಿದೆ. ರಿಷಬ್ ಶೆಟ್ಟಿ ಹಾಗೂ ರಮೇಶ್ ಅರವಿಂದ್ ಹೆಸರು ಜೋರಾಗಿ ಕೇಳಿಬರ್ತಿದೆ. ಅಂತಿಮವಾಗಿ ಕಲರ್ಸ್ ಕನ್ನಡ ನಿರ್ಧಾರ ಕೈಗೊಳ್ಳಲಿದೆ. ಕಲರ್ಸ್ ಕನ್ನಡ ವಾಹಿನಿ ಕೂಡ ಯಾರನ್ನು ಮುಂದಿನ ಸೀಸನ್ ನಿರೂಪಕರಾಗಿ ಆಯ್ಕೆ ಮಾಡುವುದು ಎಂದು ತಲೆ ಕೆಡಿಸಿಕೊಂಡಿದೆ. ಕಾರಣ ಕಿಚ್ಚ ಅನುಪಸ್ಥಿತಿ. ಖಂಡಿತ ಕಿಚ್ಚ ಇಲ್ಲದೆ ಬಿಗ್ ಬಾಸ್ ಕನ್ನಡ ಶೋ ಊಹಿಸಿಕೊಳ್ಳುವುದು ಕಷ್ಟ. ಇದು TRP ಮೇಲೂ ಪರಿಣಾಮ ಬೀರಬಹುದು. ಹಾಗಾಗಿ ವಾಹಿನಿ ಗಂಭೀರವಾಗಿ ಯೋಚಿಸುತ್ತಿದೆ. ಕಿಚ್ಚ ತಮ್ಮ ಸಿನಿಮಾಗಳ ಜೊತೆಗೆ ಬಿಗ್ ಬಾಸ್ ಶೋ ನಡೆಸಿಕೊಂಡು ಬಂದಿದ್ದರು. ಈ ಹಿಂದೆಯೇ ಇಂಥದ್ದೊಂದು ನಿರ್ಧಾರ ಮಾಡಿದ್ದರು. 11ನೇ ಸೀಸನ್ವರೆಗೆ ಮುಂದುವರೆದಿದ್ದು, ಆದರೆ ಇದು ಹೆಚ್ಚಿನ ಸಮಯ ಬೇಡುತ್ತದೆ. ಸಿನಿಮಾಗಳ ಜೊತೆಗೆ ಬಿಗ್ ಬಾಸ್ ನಿರೂಪಣೆ ಕಷ್ಟ ಎಂದು ಭಾವಿಸಿದ್ದರು. ಸದ್ಯ ಬಿಲ್ರಂಗ್ ಭಾಷಾ ಚಿತ್ರದಲ್ಲಿ ನಟಿಸಬೇಕಿದೆ. CCL ಹೊಸ ಸೀಸನ್ ಬರ್ತಿದೆ. ಸುದೀಪ್ ಬಿಗ್ ಬಾಸ್ ಶೋ ಬಿಟ್ಟು ಹೊರ ಬಂದಿದ್ದಾರೆ. ಹಾಗಿದ್ದರೆ ಮುಂದೆ ಯಾರು ಎನ್ನುವ ಕುತೂಹಲ ವೀಕ್ಷಕರಲ್ಲಿದೆ. ಜನಪ್ರಿಯ ಶೋ ನಿರೂಪಕರ ಬದಲಾಗುವುದು ಹೊಸದೇನೂ ಅಲ್ಲ. ಮುಂದೆ ಬಿಗ್ ಬಾಸ್ ಕನ್ನಡ ಶೋ ನಿರೂಪಕರಾಗಿ ಬರುವವರಿಗೆ ಗೆಲ್ಲುವುದು ನಿಜಕ್ಕೂ ಸವಾಲಿನ ಕೆಲಸ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.